ಒಮನ್ನಲ್ಲಿ ಹೈದರಾಬಾದ್ ಯುವತಿಗೆ ಕಿರುಕುಳ. 50,000 ಸಂಬಳ ಆಸೆ ತೋರಿಸಿ ನರಕಕ್ಕೆ ತಳ್ಳಿದ ಏಜೆಂಟರು. ವೀಕ್ಷಕರೇ, ವಿದೇಶಕ್ಕೆ ಹೋದರೆ ನಮ್ಮ ಬದುಕು ಬದಲಾಗಬಹುದು, ಬಡತನ ದೂರವಾಗಬಹುದು, ಕೈ ತುಂಬ ಹಣ ಸಂಪಾದಿಸಬಹುದು. ಹೀಗೆ ನೂರಾರು ಕನಸುಗಳನ್ನ ಹೊತ್ತು ಹೈದರಾಬಾದ್ನಿಂದ ಒಮನ್ ದೇಶಕ್ಕೆ ಹೋದ ಒಬ್ಬ ಅಸಹಾಯಕ ಮಹಿಳೆಗೆ ಅಲ್ಲಿ ಕಾದಿದ್ದೇನು ಗೊತ್ತಾ? ಕನಸುಗಳ ಬೆನ್ನತ್ತಿ ಹೋದ ಆಕೆಗೆ ಅಲ್ಲಿ ಸಿಕ್ಕಿದ್ದು ನರಕದಂತಹ ಯಾತನೆ, ಕ್ರೂರ ದೌರ್ಜನ್ಯ ಮತ್ತು ದಾಸ್ಯದ ಬದುಕು. ಹಗಲಿರುಳು ಎನ್ನದೆ ದಿನಕ್ಕೆ 15 ಗಂಟೆಗಳ ಕಾಲ ದುಡಿತ, ಸರಿಯಾದ ಊಟವಿಲ್ಲ, 3-4 ತಿಂಗಳಿಂದ ಸಂಬಳವೂ ಇಲ್ಲ. ಅದರ ಜೊತೆಗೆ ಮೈ ಕೈ ಮೇಲೆ ಬೀಳುತ್ತಿದ್ದ ಭೀಕರ ಏಟುಗಳು. ಹೌದು ವೀಕ್ಷಕರೇ, ಇದು ತೆಲಂಗಾಣದ ಹೈದರಾಬಾದ್ ಪಹಾಡಿ ಶರೀಫ್ ನಿವಾಸಿಯಾದ 26 ವರ್ಷದ ಶುಬ್ನಂ ಬೇಗಂ ಎಂಬ ಮಹಿಳೆಗೆ ಒಮನ್ನಲ್ಲಿ ಎದುರಾದ ಕ್ರೂರ ವಾಸ್ತವದ ಕತೆ. ತನಗಾಗುತ್ತಿರುವ ಅನ್ಯಾಯದ ಬಗ್ಗೆ ಆಕೆ ಕಣ್ಣೀರಿಡುತ್ತಾ ಕಳಿಸಿದ ಒಂದು ವಿಡಿಯೋ ಇಡೀ ದೇಶವನ್ನೇ ನಡುಗಿಸಿದೆ. ಇಷ್ಟಕ್ಕೂ ಶಬ್ನಂ ಬೇಗಂ ಒಮನ್ಗೆ ಹೋಗಿದ್ದೆ ಆಕೆ. ಸ್ಥಳೀಯ ಏಜೆಂಟರು ಆಕೆಗೆ ಹೆಣದ ಮೋಸದ ಜಾಲ ಎಂತಹದ್ದು. ನರಕ ಕೂಪದಿಂದ ತಪ್ಪಿಸಿಕೊಂಡು ಆಕೆ ಈಗ ಎಲ್ಲಿದ್ದಾಳೆ? ಭಾರತ ಸರ್ಕಾರ ಈ ವಿಷಯದಲ್ಲಿ ತೆಗೆದುಕೊಂಡಿರುವ ಆಕ್ಷನ್ ಏನು? ಇದೆಲ್ಲದರ ಕಂಪ್ಲೀಟ್ ವಿವರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಹಂತ ಹಂತವಾಗಿ ನೋಡೋಣ ಬನ್ನಿ. ಯಾರು ಈ ಬಂ ಬೇಗಂ? ಏಜೆಂಟ್ ಮಾಡಿದ ಮೋಸವೇನು? ಈ ಇಡೀ ಕತೆ ಶುರುವಾಗುವುದು ಹೈದರಾಬಾದ್ನ ಪಹಾಡಿ ಶರೀಫ್ ಎಂಬ ಪ್ರದೇಶದಿಂದ. ಶಬ್ನಂ ಬೇಗಂ ಎಂಬ 26 ವರ್ಷದ ಯುವತಿ ತನ್ನ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಲು ಕೆಲಸ ಹುಡುಕ್ತಾ ಇದ್ಲು. ಇದನ್ನೇ ಬಂಡವಾಳ ಮಾಡಿಕೊಂಡ ಒಬ್ಬ ಸ್ಥಳೀಯ ನೇಮಕಾತಿ ಏಜೆಂಟ್ ಆಕೆಗೆ ದೊಡ್ಡ ಆಫರ್ ಒಂದನ್ನು ನೀಡ್ತಾನೆ. ಒಮನ್ ದೇಶದ ರಾಜಧಾನಿ ಮಸ್ಕತ್ ನಲ್ಲಿ ಹೌಸ್ ಮೇಡ್ ಅಂದ್ರೆ ಮನೆಗೆಲಸದ ಮಹಿಳೆಯಾಗಿ ಕೆಲಸ ಮಾಡಿದ್ರೆ ತಿಂಗಳಿಗೆ 200 ಒಮಾನಿ ರಿಯಲ್ ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 5,000 ರೂಪಾಯಿ ಸಂಬಳ ಕೊಡಿಸುವುದಾಗಿ ನಂಬಿಸ್ತಾನೆ. ತಿಂಗಳಿಗೆ 50,000 ರೂಪಾಯಿ ಅಂದ್ರೆ ಬಡ ಕುಟುಂಬಕ್ಕೆ ಎಷ್ಟು ದೊಡ್ಡ ಮೊತ್ತ ಅಲ್ಲ. ಏಜೆಂಟ್ ಹೇಳಿದ ಮಾತುಗಳನ್ನ ನಿಜವೆಂದು ನಂಬಿದ ಶಬ್ನಂ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಮಾರ್ಚ್ 26ರಂದು ಒಮನ್ ದೇಶಕ್ಕೆ ವಿಮಾನ ಹತ್ತುತ್ತಾಳೆ. ಆದರೆ ತಾನು ಹೋಗುತ್ತಿರುವುದು ದುಡಿಯೋದಕ್ಕಲ್ಲ, ಬದಲಾಗಿ ಒಂದು ದೊಡ್ಡ ನರಕ ಕೂಪಕ್ಕೆ ಎಂಬ ಕನಿಷ್ಠ ಕಲ್ಪನೆಯು ಆ ಅಸಹಾಯಕ ಮಹಿಳೆಗೆ ಇರಲಿಲ್ಲ. ಒಮನ್ ತಲುಪಿದ ತಕ್ಷಣ ಬದಲಾದ ಪರಿಸ್ಥಿತಿ. ದಿನಕ್ಕೆ 15 ಗಂಟೆಗಳ ನರಕ ಯಾತನೆ. ಶಬ್ನಂ ಬೇಗಂ ಮಸ್ಕತ್ ತಲುಪಿದ ತಕ್ಷಣ ಏಜೆಂಟರ ಅಸಲಿ ಮುಖವಾಡ ಕಳಚಿ ಬೀಳುತ್ತದೆ. ಆಕೆಯನ್ನು ಒಬ್ಬರ ಮನೆಗೆ ಕೆಲಸಕ್ಕೆ ಹಾಕುವ ಬದಲು ಬೇರೆ ಬೇರೆ ಮನೆಗೆ ಕಳುಹಿಸಿ ಹಗಲಿರುಳು ಕೆಲಸ ಮಾಡಲು ಒತ್ತಾಯಿಸಲಾಗುತ್ತದೆ. ದಿನಕ್ಕೆ ಕೇವಲ 4 ಅಥವಾ 5 ಗಂಟೆಗಳ ಕಾಲ ಅಷ್ಟೇ ಅಲ್ಲ, ಬರೋಬ್ಬರಿ 12ರಿಂದ 15 ಗಂಟೆಗಳ ಕಾಲ ಆಕೆಯಿಂದ ತೀವ್ರ ದಣಿವರಿಯದ ಕೆಲಸವನ್ನ ಮಾಡಿಸಿಕೊಳ್ತಾರೆ. ಇದಷ್ಟೇ ಆಗಿದ್ದರೆ ಪ್ರಾಯಶಃ ಆಕೆ ಸಹಿಸಿಕೊಳ್ಳುತ್ತಿದ್ದಳೇನೋ. ಆದರೆ ಅಲ್ಲಿ ಆಕೆಗೆ ಸರಿಯಾದ ವಸತಿ ಸೌಕರ್ಯವಾಗಲಿ ಅಥವಾ ಹೊಟ್ಟೆಗೆ ಹಿಟ್ಟಾಗುವಷ್ಟು ಊಟ ಆಗಲಿ ಸಿಗ್ತಿರಲಿಲ್ಲ. ಅತ್ಯಂತ ಕ್ರೂರ ಸಂಗತಿ ಎಂದರೆ ಕಳೆದ 4 ತಿಂಗಳಿಗಿಂದ ಆಕೆಗೆ 1 ರೂಪಾಯಿ ಸಂಬಳವನ್ನು ಕೂಡ ನೀಡಿಲ್ಲ. ತನ್ನ ಕಷ್ಟವನ್ನ ಭಾರತದಲ್ಲಿರುವ ಕುಟುಂಬಕ್ಕೆ ತಿಳಿಸಬಾರದು ಎಂಬ ಕಾರಣಕ್ಕೆ ಕೆಲಸಕ್ಕೆ ಸೇರಿದ ಮೊದಲ 1.5 ತಿಂಗಳು ಆಕೆಗೆ ಮೊಬೈಲ್ ಫೋನ್ ಬಳಸಲು ಕೂಡ ಅನುಮತಿ ನೀಡಿರಲಿಲ್ಲ. ಆಕೆ ಸಂಪೂರ್ಣವಾಗಿ ಬಾಹ್ಯ ಪ್ರಪಂಚದಿಂದ ಕತ್ತಲ ಕೋಣೆಯಲ್ಲಿ ಬಂದಿಯಾಗಿದ್ಲು. ಚಿತ್ರಹಿಂಸೆಗೆ ಬೆದರಿ ಓಡಿ ಹೋದ ಶಬ್ನಂ ಬೇಗಂ. ದೈಹಿಕ ದೌರ್ಜನ್ಯ, ಪಾಸ್ಪೋರ್ಟ್ ಫೋನ್ ಜಪ್ತಿ. ದಿನಗಳು ಉರುಳಿದಂತೆ ಶಬ್ನಂ ಮೇಲಿನ ದೌರ್ಜನ್ಯದ ಮಿತಿ ಮೀರಿತು. ಸಂಬಳ ಕೇಳಿದಕ್ಕೆ ಮತ್ತು ಅತಿಯಾದ ಕೆಲಸವನ್ನ ವಿರೋಧಿಸಿದ್ದಕ್ಕೆ ಆಕೆಯ ಮಾಲೀಕರು ಆಕೆಯನ್ನು ತೀವ್ರವಾಗಿ ಹೊಡೆದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸಿಸಲು ಪ್ರಾರಂಭಿಸಿದರು. ಆಕೆ ಸಂಪೂರ್ಣವಾಗಿ ಜರ್ಜರಿತರಾಗಿದ್ದರು. ಇನ್ನು ಇವರ ಬಳಿ ಇದ್ದರೆ ನಾನು ಜೀವಂತವಾಗಿ ಉಳಿಯುವುದಿಲ್ಲ ಎಂಬ ಭಯ ಆಕೆಯನ್ನ ಕಾಡತೊಡಗಿತು. ಇದೇ ಸಮಯದಲ್ಲಿ ಆಕೆಗೆ ಒಂದು ದೊಡ್ಡ ಆಘಾತ ಕಾದಿತ್ತು. ಆಕೆಯನ್ನ ಅಲ್ಲಿಗೆ ಕರೆತಂದ ಏಜೆಂಟರು ಆಕೆಯ ಪಾಸ್ಪೋರ್ಟ್ ಅನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದರು. ಪಾಸ್ಪೋರ್ಟ್ ಇಲ್ಲದೆ ಯಾವುದೇ ವಿದೇಶಿ ಪ್ರಜೆ ಆ ದೇಶದಿಂದ ಹೊರಬರಲು ಸಾಧ್ಯವೇ ಇಲ್ಲ ಎಂಬ ಕಹಿ ಸತ್ಯ ಆಕೆಗೆ ಅರಿವಾಯಿತು. ಆದರೂ ಧೈರ್ಯಗುಂದದ ಶಬ್ನಂ ಒಂದು ದಿನ ಮಾಲೀಕರ ಕಣ್ಣು ತಪ್ಪಿಸಿ ಅಲ್ಲಿಂದ ಹೇಗೋ ಓಡಿ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾಳೆ. ಭಾರತೀಯ ರಾಯಭಾರ ಕಚೇರಿಗೆ ಭೇಟಿ. ಹೌದು ವೀಕ್ಷಕರೇ, ಆ ಮಾಲೀಕರ ಮನೆಯಿಂದ ಹೇಗೋ ತಪ್ಪಿಸಿಕೊಂಡ ಶಬ್ನಂ ಬೇಗಂ ನೇರವಾಗಿ ಮಸ್ಕತ್ ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯನ್ನ ತಲುಪುತ್ತಾಳೆ. ಅಲ್ಲಿ ತನಗೆ ಆಶ್ರಯ ಸಿಕ್ಕರೂ ಪಾಸ್ಪೋರ್ಟ್ ಇಲ್ಲದ ಕಾರಣ ತಕ್ಷಣವೇ ಭಾರತಕ್ಕೆ ಮರಳಲು ಸಾಧ್ಯವಿರಲಿಲ್ಲ. ಇದರಿಂದ ಕಂಗಾಲಾದ ಆಕೆ ರಾಯಭಾರ ಕಚೇರಿಯ ಒಳಗಿನಿಂದಲೇ ಒಂದು ಅತ್ಯಂತ ರೋಚಕ ಮತ್ತು ಭಾವನಾತ್ಮಕ ಸೆಲ್ಫ್ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾಳೆ. ಆ ವಿಡಿಯೋದಲ್ಲಿ ಕಣ್ಣೀರು ಹಾಕುತ್ತಾ ತನ್ನ ಮೇಲಾದ ದೌರ್ಜನ್ಯವನ್ನ ವಿವರಿಸಿ ಹೈದರಾಬಾದ್ನ ಮಜ್ಲಿಸ್ ಬಚಾವೋ ತೆಹ್ರೀಕ್ ಪಕ್ಷದ ನಾಯಕರಾದ ಅಜ್ಮದ್ ಉಲ್ಲಾ ಖಾನ್ ರವರಿಗೆ ಕಳಿಸಿಕೊಡ್ತಾಳೆ. ದಯವಿಟ್ಟು ನನ್ನನ್ನು ಕಾಪಾಡಿ, ನನ್ನ ಪಾಸ್ಪೋರ್ಟ್ ಅನ್ನ ಏಜೆಂಟರು ಕಿತ್ಕೊಂಡಿದ್ದಾರೆ,
ನನ್ನನ್ನು ಹೇಗಾದ್ರೂ ಮಾಡಿ ಭಾರತಕ್ಕೆ ವಾಪಸ್ ಕರೆಸಿಕೊಳ್ಳಿ ಎಂದು ಆಕೆ ಆ ವಿಡಿಯೋದಲ್ಲಿ ಅಳುತ್ತಾ ಬೇಡಿಕೊಳ್ಳುತ್ತಾಳೆ. ವಿಡಿಯೋ ಸಿಗದಿದ್ದಂತೆ ಕಾರ್ಯಪ್ರವೃತ್ತರಾದ ಅಜ್ಮತ್ ಉಲ್ಲಾ ಖಾನ್ ತಕ್ಷಣವೇ ಆ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಭಾರತದ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಅವರಿಗೆ ಟ್ಯಾಗ್ ಮಾಡಿ ತಕ್ಷಣವೇ ಹೈದರಾಬಾದ್ನ ಈ ಹೆಣ್ಣು ಮಗಳನ್ನ ರಕ್ಷಿಸುವಂತೆ ಮತ್ತು ಆಕೆಗೆ ವಂಚಿಸಿದ ಹೈದರಾಬಾದ್ನ ಲೋಕಲ್ ಏಜೆಂಟ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಹಿರಂಗವಾಗಿ ಮನವಿ ಮಾಡುತ್ತಾರೆ. ಭಾರತ ಸರ್ಕಾರದ ಹೈ ಲೆವೆಲ್ ಆಕ್ಷನ್. ಇನ್ನು ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಿದ್ದಂತೆ ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಕ್ಷಣವೇ ಅಲರ್ಟ್ ಆಯಿತು. ಅಜ್ಮತ್ ಉಲ್ಲಾ ಖಾನ್ ರವರ ಪೋಸ್ಟ್ಗೆ ಅಧಿಕೃತವಾಗಿ ರಿಪ್ಲೈ ಮಾಡಿದ ರಾಯಭಾರ ಕಚೇರಿ, ನಾವು ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಮತ್ತು ಸೂಕ್ತ ಉನ್ನತ ಮಟ್ಟದಲ್ಲಿ ಈ ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆ ನಡೆಸುತ್ತಿದ್ದೇವೆ ಎಂದು ಭರವಸೆ ನೀಡಿದೆ. ಪ್ರಸ್ತುತ ಶಬ್ನಮ್ ಬೇಗಂ ಭಾರತೀಯ ರಾಯಭಾರ ಕಚೇರಿಯ ಸುರಕ್ಷಿತ ಕಾವಲಿನಲ್ಲಿದ್ದಾರೆ. ಆಕೆಯನ್ನು ಅತ್ಯಂತ ವೇಗವಾಗಿ ಹೈದರಾಬಾದ್ಗೆ ವಾಪಸ್ ಕರೆತರುವ ಬೇಕಾದ ಔಪಚಾರಿಕ ಪ್ರಕ್ರಿಯೆಗಳು ಮತ್ತು ಆಕೆಯ ಪಾಸ್ಪೋರ್ಟ್ ಅನ್ನ ಏಜೆಂಟರಿಂದ ಮರಳಿ ಪಡೆಯುವ ಕೆಲಸಗಳು ಈಗ ಯುದ್ಧೋಪಪಾದಿಯಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಆಕೆಯನ್ನು ನಂಬಿಸಿ ವಂಚಿಸಿದ ಹೈದರಾಬಾದ್ನ ಆ ನರಹಂತಕ ಏಜೆಂಟ್ ನನ್ನ ಹಿಡಿಯಲು ಪೊಲೀಸರು ಬಲೆ ಬೀಸಿದ್ದಾರೆ. ವೀಕ್ಷಕರೇ, ಶಬ್ನಮ್ ಬೇಗಂ ಕತೆ ಕೇವಲ ಒಂದು ಸುದ್ದಿ ಅಲ್ಲ, ಇದೊಂದು ದೊಡ್ಡ ಎಚ್ಚರಿಕೆ ಗಂಟೆ. ಇತ್ತೀಚಿನ ದಿನಗಳಲ್ಲಿ ಗಲ್ಫ್ ದೇಶದ ಕೆಲಸ ಕೊಡಿಸುವುದಾಗಿ ನಂಬಿಸಿ ಬಡ ಜನರನ್ನ, ವಿಶೇಷವಾಗಿ ಮಹಿಳೆಯರನ್ನ ಇಂಥ ನಕಲಿ ಏಜೆಂಟರ್ಗಳ ಬಲೆಗೆ ಬೀಳಿಸಿಕೊಳ್ತಿದ್ದಾರೆ. ವಿದೇಶಕ್ಕೆ ಹೋಗುವ ಮುನ್ನ ಆ ಏಜೆಂಟ್ ಅಧಿಕೃತನೇ, ಆ ಕಂಪನಿ ಅಸಲಿಯೇ ಎಂಬ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವುದು ಅತ್ಯಂತ ಅವಶ್ಯಕ. ಇಲ್ಲದಿದ್ದರೆ ಇಂತಹ ಭೀಕರ ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತೆ. ಕೊನೆಗೂ ನಮ್ಮ ಭಾರತೀಯ ರಾಯಭಾರ ಕಚೇರಿ ಮತ್ತು ನಾಯಕರು ಶಬ್ನಮ್ ಬೇಗಂ ಅವರ ಸಹಾಯಕ್ಕೆ ನಿಂತಿರುವುದು ನಿಜಕ್ಕೂ ಶ್ಲಾಘನೀಯ. ಶಬ್ನಮ್ ಬೇಗಂ ಎಷ್ಟು ಬೇಗನೆ ಭಾರತಕ್ಕೆ ಮರಳಬೇಕು ಮತ್ತು ಆ ವಂಚಕ ಏಜೆಂಟ್ಗೆ ಎಂತ ಶಿಕ್ಷೆಯಾಗಬೇಕು ಅನ್ನೋದೇ ಎಲ್ಲರ ಆಶಯ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.